ಇನ್ನು ತುಂಗಭದ್ರಾ ನೀರಿನ ಮಟ್ಟ ದಿನ ಕಳೆದಂತೆ ಹೆಚ್ಚಾಗ್ತಾ ಇದೆ. ಇದರ ನಡುವೆ ದನ ತೊಳೆಯಕ್ಕೆ ಹೋದಂತಹ ವ್ಯಕ್ತಿಯೊಬ್ಬ ನೀರು ಪಾಲಾಗಿರುವ ದುರ್ಘಟನೆ ನಡೆದಿದೆ. ಇದನ್ನ ನೋಡ್ತಾ ಹೋಗೋಣ. 32 ವರ್ಷ ಇಂಗಳಗೊಂದಿ ಜಯಪ್ಪ ಅಂತ ನದಿ ಪಾಲಾಗಿದ್ದಾನೆ. ದಾವಣಗೆರೆ ಜಿಲ್ಲೆ ಹರಿಹರ ತಾಲೂಕಿನ ಧೂಳೆಹೊಳೆ ಬಳಿ ಆಗಿರುವ ಘಟನೆ ಇದು. 2 ಕಿಲೋಮೀಟರ್ ದೂರದಲ್ಲಿ ಮೃತದೇಹ ಪತ್ತೆಯಾಗಿದೆ. ಆತರ ಪಡೋದು ಬೇಡ. ಇಂಥ ಟೈಮಲ್ಲಿ ನೀರು ಚೆನ್ನಾಗಿ ಸಿಗುತ್ತೆ ಅಂತ ದನ ಕರುಗಳನ್ನು ತೊಳೆಯಕ್ಕೆ ಹೋಗೋದು, ಬೈಕ್ಗಳನ್ನ ಕಾರ್ಗಳನ್ನ ತಗೊಂಡು ತೊಳೆಯೋಕೆ ಅಂತ ಹೋಗೋದು, ನೀರು ಪಾಲಾಗುವಂಥದ್ದು ಯಾಕೆ ಬೇಕು? ಸುಮಾರು 2 ಕಿಲೋಮೀಟರ್ ದೂರದಲ್ಲಿ ಮೃತದೇಹ ಪತ್ತೆಯಾಗಿದೆ. ದನ ತೊಳೆಯೋಕೆ ಅಂತ ಹೋಗಿದ್ದ ಯುವಕ 32 ವರ್ಷ ನೀರು ಪಾಲಾಗಿರುವಂತಹ ದುರ್ಘಟನೆ ನಡೆದಿದೆ. ಎಂಗಳಗೊಂದಿ ಜಯಪ್ಪ ಅಂತ 32 ವರ್ಷ. ತುಂಬಿ ಹರಿತಾ ಇದೆ ಹಳ್ಳ ಕೊಳ್ಳ ನದಿ ತೊರೆಗಳೆಲ್ಲವೂ ಕೂಡ ಜೋಪಾನವಾಗಿರಬೇಕು. ಹೆಚ್ಚಿನ ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಪುನೀತ್ ನೀಡ್ತಾರೆ. ಪುನೀತ್, ಯಾವಾಗ ಆಗಿರೋ ಘಟನೆ ಮತ್ತು ಒಬ್ಬರೇ ಇದ್ದಂಥದ್ದ ಜಾಗದಲ್ಲಿ ಡೀಟೇಲ್ಸ್ ಏನ್ ಸಿಗ್ತಾ ಇದೆ ಸದ್ಯಕ್ಕೆ? ಖಂಡಿತವಾಗ್ಲೂ ಮಲೆನಾಡೇನು ತುಂಗಭದ್ರಾ ನದಿಯಲ್ಲಿ ನೀರಿನ ಮಟ್ಟ ಹೆಚ್ಚಾಗ್ತಿರುವಂತ, ಯಾಕಂದ್ರೆ ಹೇಳಿದ್ರೆ ಮಲೆನಾಡು ಭಾಗದಲ್ಲಿ ನಿರಂತರವಾಗಿ ಮಳೆ ಆಗ್ತಿರುವಂತಹ ನೆಲೆಯಲ್ಲಿ ತುಂಗಭದ್ರಾ ನದಿಯಲ್ಲೂ ಕೂಡ ನೀರಿನ ಮಟ್ಟ ಕೂಡ ಹೆಚ್ಚಾಗ್ತಾ ಇದೆ. ಈಗಾಗಲೇ ಜಿಲ್ಲಾಡಳಿತ ಕೂಡ ಜನ ಮತ್ತು ಜಾನುವಾರು ಕೂಡ ಯಾರು ಕೂಡ ನದಿ ಪಾತ್ರಕ್ಕೆ ಹೋಗ್ಬೇಡಿ ಅನ್ನುವಂತ ಒಂದು ಸೂಚನೆಯನ್ನು ಕೂಡ ಕೊಟ್ಟಿರುವಂತದ್ದು. ಆದ್ರೆ ಏನು ಹರಿಹರ ತಾಲೂಕಿನ ಧೂಳೆಹೊಳೆ ಗ್ರಾಮದ ಇಂಗಳಗೊಂದಿ ಜಯಪ್ಪ ಅನ್ನುವಂತಹ ಒಬ್ಬ ಯುವಕ ದನಗಳ ಮೈ ತೊಳೆಯೋದಕ್ಕೋಸ್ಕರ ಹೊಳೆಯಲ್ಲಿ ಅಂದ್ರೆ ತುಂಗಭದ್ರಾ ನದಿಯಲ್ಲಿ ಇಳ್ದಿರ್ತಾನೆ. ಆದ್ರೆ ಸೆಲುವಿಗೆ ಸಿಕ್ಕಿ ಆತ ಕೂಡ ಕೊಚ್ಚಿ ಹೋಗಿರ್ತಾನೆ. ಇದರಿಂದಾಗಿ ಆತ ಕೊಚ್ಚಿ ಹೋದಂತಹ ಸ್ಥಳದಿಂದ ಸುಮಾರು 2 ಕಿಲೋಮೀಟರ್ ದೂರದಲ್ಲಿ ಆತನ ಮೃತದೇಹ ಕೂಡ ಸಿಗುತ್ತೆ. ಈಗಾಗಲೇ ಜಿಲ್ಲಾಡಳಿತ ಕೂಡ ಒಂದು ಸೂಚನೆಯನ್ನು ಕೂಡ ಕೊಟ್ಟಿರುವಂತದ್ದು ಮತ್ತೆ ಎಚ್ಚರಿಕೆಯನ್ನು ಕೂಡ ಕೊಟ್ಟಿರುವಂತದ್ದು, ಯಾರು ಕೂಡ ನದಿ ಪಾತ್ರಕ್ಕೆ ಇಳಿಬೇಡಿ ಅನ್ನುವಂಥದ್ದು. ಆದ್ರೆ ಜನರು ಅದನ್ನ ಎಚ್ಚರಿಕೆಯನ್ನು ಒಂದು ಗುರುತಿಸ್ಕೋಬೇಕಾಯ್ತು. ಆದ್ರೆ ಯಾವುದೇ ರೀತಿಯಂತಹ ಮುಂಜಾಗ್ರತೆ ತೆಗೆದುಕೊಳ್ಳದೆ ಈ ರೀತಿಯಾಗಿ ಇಳಿದಿರುವಂತಹ ಹಿನ್ನೆಲೆಯಲ್ಲಿ ಈ ರೀತಿಯಂತಹ ಅವಘಡ ಸಂಭವಿಸಿರುವಂತದ್ದು. ವಿದ್ಯಾಮಲ್ಲ, ಥ್ಯಾಂಕ್ ಯು ತಮ್ಮ ಡೀಟೇಲ್ಸ್ಗೆ.